ದೇವರ ವಾಕ್ಯವನ್ನು ನಾವು ಎಡಬಿಡದೆ ಓದೋಣ. ಯಾಕೆ ದೇವರ ವಾಕ್ಯ ಅಂತ ಹೇಳಿದ್ರೆ, ದೇವರೇ ವಾಕ್ಯವೇ ದೇವರು. ಯೇಸು ಹೇಳಿದೆ ಅಂದರೆ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವೇ ಯೇಸು ಆಗಿತ್ತು, ವಾಕ್ಯವು ದೇವರಾಗಿತ್ತು. ಆದ್ರಿಂದ ದೇವರನ್ನು ತಿಳ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಆ ವಾಕ್ಯವನ್ನು ಓದೋದ್ರಿಂದ, ಅದನ್ನು ಕಂಠಪಾಠ ಮಾಡೋದ್ರಿಂದ, ಅದನ್ನು ಅಭ್ಯಾಸ ಮಾಡೋದ್ರಿಂದ, ಅದನ್ನು ಧ್ಯಾನಿಸೋದ್ರಿಂದ, ಅದನ್ನು ಕೈಕೊಂಡು ನಡೆಯೋದ್ರಿಂದ, ಅಷ್ಟು ಮಾತ್ರವಲ್ಲ ಅದನ್ನು ಅರಿಕೆ ಮಾಡೋದ್ರಿಂದ ಬೇಗನೆ ಯೌವನದಲ್ಲಿಯೇ ನೀವು ಸಿದ್ಧರಾಗಿಬಿಡ್ತೀರಿ. ಗಾಡ್ ಈಸ್ ಇಂಟ್ರೆಸ್ಟೆಡ್ ಇನ್ ಯಂಗ್ ಪೀಪಲ್. ಗಾಡ್ ಈಸ್ ಇಂಟ್ರೆಸ್ಟೆಡ್ ಇನ್ ಯಂಗ್ ಪೀಪಲ್. ನಾವು ನೋಡ್ತೇವೆ, ಯೋಸೆಫನು ಯೌವನಸ್ಥನಾಗಿರುವಾಗಲೇ ದೇವರು ಕರೆದ್ರು. ಸಮುವೇಲನನ್ನು ಯೌವನಸ್ಥನಾಗಿರುವಾಗಲೇ ದೇವರು ಅವನನ್ನು ಕರೆದ್ರು. ಪ್ರಿಯರೇ, ದಾವೀದನು ಯೌವನಸ್ಥನಾಗಿರುವಾಗಲೇ ದೇವರು ಅವನನ್ನು ಕರೆದ್ರು. ಪ್ರಿಯರೇ, ಯೌವನಸ್ಥರಾಗಿದ್ದೀರಾ? ದೇವರು ನಿಮ್ಮನ್ನು ಕರೀತಾ ಇದ್ದಾರೆ, ನಿಮ್ಮನ್ನು ಬಲಿಷ್ಠ ವ್ಯಕ್ತಿಯನ್ನಾಗಿ. ನಾವು ನೋಡಿದ್ವಿ ಅಲ್ಲ, ಏನಂದ್ರೆ ಮಸೆದ ಮೊನೆ ಹಲ್ಲಿನ ಹೊಸ ಹಂತಿ ಕುಂಟೆಯನ್ನಾಗಿ ಮಾಡ್ತೀನಿ ಅಂತ ದೇವರು ಹೇಳ್ತಾರೆ. ಆದ್ರಿಂದ ಪ್ರಿಯ ಸಹೋದರ ಸಹೋದರಿ, ನಮ್ಮ ದೇವರನ್ನ ನಾವು ಧ್ಯಾನಿಸೋಣ, ಅವರನ್ನು ತಿಳ್ಕೊಳ್ಳೋಣ. ಲೆಟ್ ಅಸ್ ನೋ ಹಿಮ್.